ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಿರುವಂಥ ಈ ಅದ್ಭುತವಾದ ಅವಕಾಶಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತೊಂದು ಸಾರಿ ಬಿತ್ತುವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ಅಂತ್ಯ ದಿನಗಳಲ್ಲಿ ಜೀವಿಸುವಂತ ನಮ್ಮ ಬದುಕುಗಳಲ್ಲಿ ದೇವರಾತ್ಮನು ಹಾಕುವಂತ ಬೀಜ ಯಾವುದು? ಆತನು ಎರಡನೇ ಸಾರಿ ಈ ಲೋಕಕ್ಕೆ ಬಂದಾಗ ಸಭೆಯನ್ನ ಕರ್ಕೊಂಡೋಗಿ ಆತನು ಪರಿಶುದ್ಧವಾದ ಕನ್ಯಕೆ ಅಂತಿರುವಂಥ ಸಭೆಯನ್ನು ತನ್ನ ಜೊತೆಲಿ ಇರಿಸಿಕೊಂಡು ನಿತ್ಯತ್ವದಲ್ಲಿ ಸೌಭಾಗ್ಯವನ್ನು ಕೊಡಬೇಕನ್ನುವಂಥದ್ದು ದೇವರ ಚಿತ್ತ. ಆದರೆ ಸೈತಾನನು ಈ ದಿನಮಾನಗಳಲ್ಲಿ ಅನೇಕ ಸಭೆಗಳಲ್ಲಿ ಗಲಿಬಿಲಿಗಳನ್ನು ತಂದಾಕ್ಬಿಟ್ಟಿದ್ದಾನೆ. ಅನೇಕ ಸಭೆಗಳಲ್ಲಿ ಗಲಿಬಿಲಿ ಐಕ್ಯತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಸೇವಕರುಗಳಾಗಿರುವಂಥ ನಾವು ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಾನಾ ಥರವಾದಂಥ ಪ್ರಯತ್ನಗಳನ್ನು ಮಾಡ್ತವೆ. ಸಭೆಯಲ್ಲಿರುವಂಥ ಸೇವಕರುಗಳು, ವಿಶ್ವಾಸಿಗಳು, ಹಿರಿಯರು ಪ್ರತಿಯೊಬ್ಬರು ಐಕ್ಯತೆ ಎಂದಿರುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಆದರೆ ಆ ಐಕ್ಯತೆ ಅನ್ನುವಂಥದ್ದು ಒಡೆದೋಗಿರುವಂಥದ್ದು ಬಹಳ ಸರಿ ನಾವು ನೋಡ್ತಾ ಇದ್ದಾವೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 133ನೇ ಕೀರ್ತನೆಯಲ್ಲಿ ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು. ಒಂದ್ಸರಿ ಓದೋಣ. 133ನೇ ಕೀರ್ತನೆ 1ನೇ ವಚನ. ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ. ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾ ಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯದಲ್ಲಿ ನೋಡ್ತವೆ, ಯಾವಾಗ ಸಭೆಯಲ್ಲಿ ಎಲ್ಲಾ ಮಕ್ಕಳು ಐಕ್ಯತೆಯಿಂದ ಇರ್ತಾರೋ ಅದು ಯಾವುದಕ್ಕೆ ಸೂಚನೆಯಾಗಿದೆ ಅಂತಂದ್ರೆ ಆರೋನನ ತಲೆಯ ಮೇಲೆ ಬಿದ್ದವನ ಕೊರಳ ಪಟ್ಟಿಯಿಂದ ಗಡ್ಡದವರೆಗೂ ಹರಿದು ಬರುವಂತ ಆ ಪರಿಶುದ್ಧವಾದ ತೈಲ ಅಭಿಷೇಕಕ್ಕೆ ಸೂಚನೆಯಾಗಿದೆ. ಈ ಐಕ್ಯತೆ ಯಾವುದಕ್ಕೆ ಸೂಚನೆಯಾಗಿದೆ ಅಂತಂದ್ರೆ ಇಲ್ಲಿ ವಾಕ್ಯದಲ್ಲಿ ನೋಡ್ತವೆ, ಅಲ್ಲಿ ಆಶೀರ್ವಾದಕ್ಕೆ ಸೂಚನೆಯಾಗಿದೆ. ಅಲ್ಲಿ ಜೀವವಿರುತ್ತೆ ಅಂತೇಳಿ ವಾಕ್ಯ ಹೇಳುತ್ತೆ. ಅಂದ್ರೆ ಸಭೆಯಲ್ಲಿ ಐಕ್ಯತೆಯನ್ನು ಕಾಪಾಡಿಕೊಂಡಾಗ ಅಲ್ಲಿ ಅಭಿಷೇಕ ನೆಲೆಗೊಳ್ಳುತ್ತೆ, ನಂತರ ಅಲ್ಲಿ ಆಶೀರ್ವಾದಗಳಿರ್ತವೆ, ನಂತರ ಅಲ್ಲಿ ಜೀವವಿರುತ್ತೆ. ಆದರೆ ಈ ದಿನ ಆ ಐಕ್ಯತೆಯು ಇಲ್ಲದಂತಿರುವಂಥದ್ದೇ ಬಹಳ ಬಾಧೆ ತರುವಂಥ ವಿಷಯ. ಈ ದಿನ ದೇವರಾತ್ಮ ನಮ್ಮ ಜೊತೆ ಮಾತಾಡ್ತಾನೆ, ಆ ಐಕ್ಯತೆಯನ್ನು ನಾವು ಹೇಗೆ ಕಾಪಾಡಿಕೊಳ್ಳಬಹುದು ಎಂಬುದಾಗಿ. ಅದಕ್ಕಿಂತ ಮುಂಚಿತವಾಗಿ ನಾವು ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಮಾಡೋ ಪ್ರಯತ್ನಗಳೇನು, ಅವೆಲ್ಲ ವಿಫಲವಾಗಿರುವಂಥದ್ದು ಯಾಕೆ? ಒಂದು ಸಾರಿ ಸುಮ್ಮನೆ ಹಾಗೆ ಆಲೋಚನೆ ಮಾಡಿದ್ರೆ ಸಭೆಯಲ್ಲಿ ನೋಡಿ, ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡುವಾಗ ಅನೇಕರು ಬರ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸಭೆಯಲ್ಲಿ ಔತಣ ಕೂಟವನ್ನು ಇಟ್ಟು ಸಹವಾಸ ಕೂಟ, ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಒಂದು ಔತಣವನ್ನು ನಾವು ಏರ್ಪಾಟು ಮಾಡ್ತಾ ಇದ್ದೇವೆ. ಬಂದರು, ಎಲ್ಲರೂ ಹಾಡಾಡಿದ್ರು, ವಾಕ್ಯ ಕೇಳಿದ್ರು, ನಂತರ ಎಲ್ಲರೂ ಊಟ ಮಾಡಿ ಪ್ರೈಸ್ ಲಾರ್ಡ್ ಬ್ರದರ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್ ಅಂತ ಹೇಳಿ ಒಬ್ರಿಗೊಬ್ರು ಸಹವಾಸ ಕಾಪಾಡಿಕೊಂಡಂತೆ ಅನಿಸುತ್ತೆ ಅದು. ಬಟ್ ಅದು ಫೇಲ್ ಆಗಿರುತ್ತೆ. ಯಾವುದೋ ಒಂದು ಟೂರ್ ಕರ್ಕೊಂಡು ಹೋಗೋದ್ರ ಮುಖಾಂತರ ನಾವೆಲ್ಲ ಸಭೆ ಐಕ್ಯತೆಯಿಂದ ಇರಬೇಕಂತೇಳಿ, ಅಥವಾ ಯಾವುದೋ ಒಂದು ಔತಣ ಕೂಟ ಮಾಡೋದ್ರ ಮುಖಾಂತರ, ಅದು ಯಾವುದೋ ಒಂದು ಚಿಕ್ಕ ಪುಟ್ಟ ಮೀಟಿಂಗ್ಗಳು ಮಾಡೋದ್ರ ಮುಖಾಂತರ ನಾವು ಸಹವಾಸದಲ್ಲಿ ಐಕ್ಯತೆಯನ್ನು ಕಾಪಾಡಿಕೊಳ್ತೇವೆ ಅನ್ನುವಂಥದ್ದು ನಮ್ಮ ಭ್ರಮೆ. ಈ ಐಕ್ಯತೆ ಎಲ್ಲಿಂದ ಬರುತ್ತೆ ಅಂತಂದ್ರೆ ವಾಕ್ಯದಲ್ಲಿ ಬರೆದಿದೆ, ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನನ ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಸೇವಕರುಗಳಾಗಿರುವಂಥ ನಮಗೆ ಯಾಕೆ ದೇವರು ಅನುಗ್ರಹಿಸಿದನಂದ್ರೆ ಸಭೆ ಕ್ಷೇಮಕ್ಕಾಗಿ, ಸಭೆ ನಂಬಿಕೆಯಲ್ಲಿ, ವಾಕ್ಯೋಪದೇಶದಲ್ಲಿ
ಅಭಿವೃದ್ಧಿ ಹೊಂದೋದಕ್ಕಾಗಿ. ಆದ್ರೆ ಪ್ರಶ್ನೆ ಇಲ್ಲ ಏನು ಅಂತಂದ್ರೆ, ಈ ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಮಾಡೋ ಪ್ರಯತ್ನಗಳೆಲ್ಲ ವಿಫಲವಾಗ್ತಾ ಇದಾವೆ. ಯಾಕಂತಂದ್ರೆ ಯಾವುದೋ ಔತಣದಿಂದ, ಸಹವಾಸದಿಂದ, ಮತ್ತೊಂದರಿಂದ, ಮಗದೊಂದರಿಂದ ಐಕ್ಯತೆ ಬರುತ್ತಂತ ನಾವು ಅನ್ಕೊಂಡಿದ್ದೇವೆ. ಅದು ತಪ್ಪು ಅಂತ ವಾಕ್ಯ ಹೇಳುತ್ತೆ. ಆದ್ರೆ ಇಲ್ಲಿ ಬರೆದಿರುವಂತ ವಾಕ್ಯ ಏನು ಅಂತಂದ್ರೆ 13ನೇ ವಚನದಲ್ಲಿ, ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕೇಳ್ಬೋದು, ಸತೀಶ್ ಬ್ರದರ್, ಈ ಐಕ್ಯತೆ ಎಲ್ಲಿಂದ ಸಿಗುತ್ತೆ? ನೀವು ಸಭೆಗೆ ಬಂದಾಗ, ಯಾವುದೋ ಔತಣ ಮಾಡಿದಾಗ, ಸಭೆಗೆ ಬಂದಾಗ, ಯಾವುದೋ ಸಹವಾಸಗಳು ಮಾಡಿದಾಗ, ಮೀಟಿಂಗ್ಗಳು ಮಾಡಿದಾಗ ಈ ಐಕ್ಯತೆ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಭಾವನೆ. ಆದರೆ ಆ ಮೀಟಿಂಗ್ಗಳಲ್ಲಿ, ಆ ಸಹವಾಸಗಳಲ್ಲಿ ದೇವರ ವಾಕ್ಯದ ಜ್ಞಾನ, ವಾಕ್ಯ ಹಾಗೇನೆ ಬರೆದಿರೋದು, ಇದು ದೇವರ ವಿಷಯವಾದಂಥ ಜ್ಞಾನದಿಂದಲೂ, ಅಂದ್ರೆ ಆ ವಾಕ್ಯದ ಆಳ ನಮಗೆ ಗೊತ್ತಾಗಬೇಕು. ಏನು ಆ ದೇವಕುಮಾರನ ವಿಷಯವಾದ ಜ್ಞಾನ? ಯೇಸು ಕ್ರಿಸ್ತನು ಆ ಮಹಿಮೆಯ ಸಿಂಹಾಸನದಲ್ಲಿ ಕೂತಂತವನಾಗಿದ್ದಾಗಿ ಕೂಡ ಯಾಕೆ ಈ ಲೋಕಕ್ಕೆ ಬಂದನು? ಈ ಲೋಕಕ್ಕೆ ಬಂದ ನಂತರ ಆತನ ಉಪದೇಶಗಳು ಏನಾಗಿದ್ದವು? ಮನುಷ್ಯರ ಪಾಪಗಳಿಗಾಗಿ ಆತನು ಯಾಕೆ ಸಾಯ್ಬೇಕಾಗಿತ್ತು? ಸತ್ತ ನಂತರ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿರುವಂತ ಈ ಸಭೆ ಹೇಗಿರಬೇಕು? ವಾಕ್ಯದ ಜ್ಞಾನ, ವಾಕ್ಯದ ಜ್ಞಾನ. ಯಾವ ಸಭೆಗಳಲ್ಲಿ, ಸಹವಾಸಗಳಲ್ಲಿ, ಔತಣ ಕೂಟದಲ್ಲಿ, ಮತ್ತೊಂದು ಮಗದೊಂದು ಕಡೆಯಲ್ಲಿ ಹೆಚ್ಚಿನ ಸಮಯ ಬರೀ ನಗೋದಕ್ಕೆ, ತಿನ್ನೋದಕ್ಕೆ ನಾವು ಅವಕಾಶ ಕೊಟ್ಟರೆ ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಅಲ್ಲಿ ಹೆಚ್ಚಾಗಿ ದೇವರ ಉದ್ದೇಶ ಅಥವಾ ದೇವರ ವಾಕ್ಯದ ಜ್ಞಾನ ನಮ್ಮಲ್ಲಿ ಉಂಟಾಗುವಂತೆ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಸಭೆಗಳಲ್ಲಿ ಐಕ್ಯತೆ ಹೇಗೆ ಉಂಟಾಗುತ್ತಂದ್ರೆ ದೇವರ ವಾಕ್ಯದ ಜ್ಞಾನದಿಂದ. ನಂತರ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ಕೂಡ ಇನ್ನೊಂದು ಮಾತಿದೆ, ಓದೋಣ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ಒಂದು ವಾಕ್ಯದ ಜ್ಞಾನದಿಂದ ಐಕ್ಯತೆ ಉಂಟಾದರೆ, ಎರಡನೇದು ಈ ಐಕ್ಯತೆ ಪವಿತ್ರಾತ್ಮನ ಮುಖಾಂತರವಾಗಿ ಉಂಟಾಗುತ್ತೆ. ಪ್ರತಿಯೊಬ್ಬ ವಿಶ್ವಾಸಿ ಸಭೆಯಲ್ಲಿ ಆ ಪವಿತ್ರಾತ್ಮನ ಅನುಭವಕ್ಕೆ ಬರಬೇಕು. ಶಿಷ್ಯಂದರು ಯೇಸು ಕ್ರಿಸ್ತನ ಪಕ್ಕದಲ್ಲಿ ಕೂಡೋದಕ್ಕೆ ಜಗಳ ಆಡಿದವರು. ಶಿಷ್ಯಂದರು ನಾ ಮೇಲೆ, ನೀ ಮೇಲೆ, ಅಥವಾ ನಾನು ನಿನಗಿಂತ ಹೆಚ್ಚಿನವನು ಅಂತ ಒಂದು ವಿಚಿತ್ರ ಸ್ವಭಾವದಲ್ಲಿ ಬೆಳೆದು ಬಂದವರು. ಯಾವಾಗ ಮೇಲಂತಸ್ತಿನಲ್ಲಿ ಪವಿತ್ರಾತ್ಮನ ಒಂದು ಅನುಭವವಾಯಿತೋ, ಐಕ್ಯತೆಯಿಂದ ಕ್ರಿಸ್ತನ ರಾಜ್ಯಕ್ಕಾಗಿ ದುಡಿತಾ ಇದ್ದಾರೆ. ಒಂದು ವೇಳೆ ಪವಿತ್ರಾತ್ಮನ ಅನುಭವ ಇಲ್ಲದಂತೆ ನಾವು ಸಭೆಗಳಲ್ಲಿ ನಾನಾ ತರವಾದಂಥ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಈ ಕಾರ್ಯಕ್ರಮಗಳ ಮುಖಾಂತರ ನಾವು ಐಕ್ಯತೆಯನ್ನು ಕಾಪಾಡಿಕೊಳ್ತೇವೆ ಅಂತ ಯೋಚನೆ ಮಾಡಿದ್ರೆ ಅದು ಶುದ್ಧ ಸುಳ್ಳು. ಇಟ್ ಕಮ್ಸ್ ಓನ್ಲಿ ಥ್ರೂ ದ ಸ್ಪಿರಿಟ್ ಆಫ್ ಗಾಡ್. ದೇವರ ಆತ್ಮನಿಂದಲೇ ಉಂಟಾಗುವಂಥದ್ದು ಐಕ್ಯತೆ. ಈ ಐಕ್ಯತೆ ಎಲ್ಲಿರುತ್ತೋ ಆ ಐಕ್ಯತೆ ಇರೋ ಜಾಗದಲ್ಲಿ ಅಭಿಷೇಕವಿರುತ್ತೆ. ಈ ಐಕ್ಯತೆ ಎಲ್ಲಿರುತ್ತೋ ಆಶೀರ್ವಾದವಿರುತ್ತೆ, ಜೀವ ಇರುತ್ತಂತ ನಾವೇನು ಹೇಳಿದ್ದೇವೆ ತಾನೇ. ಆ ಅಭಿಷೇಕವು ನೆಲೆಗೊಂಡಿರ್ಬೇಕಂತಂದ್ರೆ ಆ ಪವಿತ್ರಾತ್ಮನ ಅನುಭವದಿಂದಲೇ ನಮಗೆ ಐಕ್ಯತೆ ಉಂಟಾಗುತ್ತೆ ಅನ್ನುವಂಥ ಜ್ಞಾನ ನಮಗೆ ಗೊತ್ತಾಗಬೇಕು. ಒಂದ್ಸಾರಿ ಪಾಸ್ಟರ್ ಕಡೆ ಬಂದು ಸಭೆಯಲ್ಲಿ ಅವರಿಗೆ ಇವರಿಗೆ ಅವರಿಗೆ ಅಂತೇಳಿ ಫುಲ್ಲು ಜಗಳಗಳು ಆಡ್ತಾ ಇದ್ರಂತ ವಿಶ್ವಾಸಿಗಳು. 4 ಜನ ಬಂದು ಪಾಸ್ಟರ್ ಕಡೆ ಬರೀ ಜಗಳದ ಸುದ್ದಿ ಹೇಳ್ತಾ ಇದ್ರೆ ಪಾಸ್ಟರ್ಗೆ ಏನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ. ಒಂದು ಫ್ರೂಟ್ ಸಲಾಡ್ ಮಾಡ್ಕೊಂಬಂದು ಕೊಟ್ರಂತ. ಫ್ರೂಟ್ ಸಲಾಡ್ ಮಾಡ್ಕೊಂಬಂದು ಕೊಟ್ರೆ ಕುಡಿತಾ 4 ಜನ ಚೆನ್ನಾಗಿ ಆ ಫ್ರೂಟ್ ಸಲಾಡ್ ಕುಡಿದು ತುಂಬ ಚೆನ್ನಾಗಿದೆ ಪಾಸ್ಟೇ ಅಂತಂದ್ರೆ ಅಂತ. ಯಾಕೆ ಚೆನ್ನಾಗಿದೆಪ್ಪ ಅಂತಂದ್ರೆ, ಇಲ್ಲ ಎಲ್ಲ ಫ್ರೂಟ್ಸ್ ಇದಾವಲ್ಲ ಇದರಲ್ಲಿ, ಡಿಫ್ರೆಂಟ್ ಫ್ರೂಟ್ಸ್ ಎಲ್ಲ ಇದಾವೆ. ಹೌದು, ಬಟ್ ಆದರೆ ಎಲ್ಲ ಫ್ರೂಟ್ಸ್ ಜೊತೆಯಲ್ಲಿ ಅದರಲ್ಲಿ ಮಿಲ್ಕ್, ಹಾಲು ಮಿಕ್ಸ್ ಆಗಿದೆ, ಸಕ್ಕರೆ ಮಿಕ್ಸ್ ಆಗಿದೆ. ಆ ಎಲ್ಲ ಫ್ರೂಟ್ಸ್ನ ಮಿಕ್ಸ್ ಮಾಡಿರುವಂಥದ್ದು ಈ ಹಾಲು, ಅದಕ್ಕಾಗಿ ಅಷ್ಟು ಟೇಸ್ಟ್ ಬಂದಿರೋದು. ಎಲ್ಲ ಥರವಾದಂಥ ಹಣ್ಣುಗಳು ಬೇರೆ ಬೇರೆ ಟೇಸ್ಟ್, ಬಟ್ ಆದರೆ ಫ್ರೂಟ್ ಸಲಾಡ್ ಒಂದು ರುಚಿಕರವಾದಂಥ ಪಾನೀಯವಾಗಿ ಬದಲಾಗೋದಕ್ಕೆ ಹಾಲು ಕೆಲಸ ಮಾಡುತ್ತೆ ಅಲ್ಲಿ.
ಅದು ಹೇಳಿದ ನಂತರ ವಿಶ್ವಾಸಿಗಳಿಗೆ ಅರ್ಥ ಆಯ್ತು, ಅಯ್ಯೋ ನಾವು ಕೂಡ ಐಕ್ಯತೆಯಿಂದ ಇದ್ರೆ ಎಷ್ಟೋ ಒಳ್ಳೇದಲ್ಲ. ಎಲ್ಲ ಫ್ರೂಟ್ಸ್ ಎಲ್ಲ ಐಕ್ಯವಾಗಿ ಆ ಗ್ಲಾಸಲ್ಲಿದ್ದಾವೆ, ಜೊತೆಗೆ ಅವುಗಳನ್ನು ಹಾಲು ಮಿಕ್ಸ್ ಮಾಡಿದೆ, ಈಗ ಟೇಸ್ಟೇ ಬೇರೆ ಆಗಿದೆ. ಸೊ ಹಾಗೆ ನಾವು ಯಾವುದೇ ಒಂದು ವಿಧವಾದಂಥ ಕುಟುಂಬದಿಂದ ಬಂದಿದ್ರು, ಅಥವಾ ನಮ್ಮ ಪರಿಸ್ಥಿತಿಗಳು ಏನೇ ಆಗಿರಲಿ, ಅಥವಾ ಯಾವುದೇ ಹಿನ್ನೆಲೆ ಇದ್ದರೂ, ಎಲ್ಲರೂ ಸಭೆಯಲ್ಲಿ ಬಂದಾಗ ಆ ಪವಿತ್ರಾತ್ಮನ ಅನುಭವದಲ್ಲಿ, ವಾಕ್ಯದ ಜ್ಞಾನದಲ್ಲಿ ಬಂದಾಗ ಏರುಪೇರುಗಳಿಲ್ಲದಂತೆ ಆ ಐಕ್ಯತೆಯನ್ನು ನಾವು ಕಾಪಾಡಿಕೊಳ್ತೇವೆ. ಇವತ್ತು ಅನೇಕ ಸಭೆಗಳಲ್ಲಿ ನಾವು ನೋಡುವಂಥ ವಿಷಯ ಏನು ಅಂತಂದರೆ, ಗಲಿಬಿಲಿಗಳು. ಪಾಸ್ಟರ್ಸ್ಗಳಿಗೆ ವಿಶ್ವಾಸಿಗಳಿಗೆ ಗಲಿಬಿಗಳು, ವಿಶ್ವಾಸಿಗಳಿಗೆ ಗಲಿಬಿಲಿಗಳು, ಪಾಸ್ಟರ್ಸ್ ಮಧ್ಯದಲ್ಲಿ ಗಲಿಬಿಲಿಗಳು. ಯಾಕೆ ಅಂತಂದರೆ ನಮಗೆ ವಾಕ್ಯದ ಜ್ಞಾನ ಮರೆಯಾಗಿಬಿಟ್ಟಿದೆ, ಪವಿತ್ರಾತ್ಮನ ಅನುಭವದ ಕೊರತೆ ಇರೋದ್ರಿಂದ ಇವೆಲ್ಲ ಉಂಟಾಗ್ತದೆ. ಅದಕ್ಕಾಗಿ ಈ ದಿನ ದೇವರಾತ್ಮನ ನಮ್ಮ ಜೊತೆ ಮಾತಾಡ್ತದಾನೆ. ದೇವರ ಬರೋಣ ಸಮೀಪಿಸ್ತಾ ಇರುವಾಗ ಸಭೆ ಐಕ್ಯತೆಯಿಂದ ಇದ್ದು ಅಲ್ಲಿ ಆಶೀರ್ವಾದವನ್ನು, ಜೀವವನ್ನು ಇಟ್ಟುಕೊಂಡು ಅಭಿಷೇಕದ ಕಾರ್ಯಗಳನ್ನು ನೋಡಬೇಕಾಗಿರುವಂಥ ದಿನಮಾನಗಳಲ್ಲಿ ಜೀವಿಸ್ತಾ ಇರೋದಕ್ಕಾಗಿಯೇ ಪ್ರತಿಯೊಬ್ಬ ವ್ಯಕ್ತಿ ಸಭೆಯಲ್ಲಿ ವಾಕ್ಯದ ಜ್ಞಾನದಿಂದ ಉಂಟಾಗುವಂಥ ಐಕ್ಯತೆಯನ್ನು, ಪರಿಶುದ್ಧಾತ್ಮನಿಂದ ಉಂಟಾಗುವಂಥ ಐಕ್ಯತೆಯನ್ನು ಕಾಪಾಡಿಕೊಳ್ಳುವಾಗ ಸಭೆ ಐಕ್ಯತೆಯಲ್ಲಿ ನಿಲ್ಲುತ್ತೆ. ಅಪೊಸ್ತಲ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅವರು ಏಕ ಮನಸ್ಸಿನಿಂದ ಪ್ರಾರ್ಥಿಸುವಾಗ ಭೂಮಿ ನಡುಗಿತು. ಯಾವಾಗ ಸಭೆ ಐಕ್ಯತೆಯಲ್ಲಿ ಬರುತ್ತೋ, ಐಕ್ಯತೆಯ ಪ್ರಾರ್ಥನೆಯಲ್ಲಿ ಬರುತ್ತೋ, ಥಿಂಗ್ಸ್ ವಿಲ್ ಬಿ ಚೇಂಜ್ಡ್. ಖಂಡಿತವಾಗಿ ಅನೇಕ ವಿಷಯಗಳು ಬದಲಾಗ್ತವೆ, ಸಭೆ ಅಭಿವೃದ್ಧಿ ಹೊಂದುತ್ತೆ. ಅಲ್ಲಿ ಆಶೀರ್ವಾದವು, ಜೀವವು, ನಂತರ ಅಭಿಷೇಕವು ಸ್ಥಿರವಾಗಿ ನಿಂತು ಅನೇಕರ ಆಶೀರ್ವಾದದಾಯಕವಾಗುತ್ತೆ. ಅದಕ್ಕಾಗಿ ವಾಕ್ಯವನ್ನು ಕೇಳುವಂಥ ಪ್ರೀತಿಯ ಸಭೆ, ದೇವರ ವಾಕ್ಯದ ಜ್ಞಾನ, ಪವಿತ್ರಾತ್ಮನ ಅನುಭವ, ಇವುಗಳಿಂದ ಉಂಟಾಗುವಂಥ ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡೋಣ. ಖಂಡಿತ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು.